ಮಂತ್ರಾಲಯದಲ್ಲಿ ಇವತ್ತು ಮಧ್ಯಾರಾಧನೆಯ ಸಂಭ್ರಮ ಮನೆ ಮಾಡಿದೆ. ಸಪ್ತರಾತ್ರೋತ್ಸವದ ಪೈಕಿ ಮಧ್ಯಾರಾಧನೆ ಪ್ರಮುಖ ದಿನ. ರಾಯರು ಸಶರೀರವಾಗಿ ಬೃಂದಾವನಸ್ಥರಾಗಿ ಇಂದಿಗೆ 353ನೇ ವರ್ಷ. ಸದಾಕಾಲ ಧ್ಯಾನಸ್ಥ ಸ್ಥಿತಿಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳು ಮಧ್ಯಾರಾಧನೆಯ ದಿನ ಭಕ್ತರೆಡೆಗೆ ನೋಡ್ತಾರೆ ಅನ್ನೋ ನಂಬಿಕೆ ಇದೆ. ಬೆಳಗ್ಗೆ 7 ಗಂಟೆಯಿಂದ ವಿವಿಧ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದೆ. 9 ಗಂಟೆ ನಂತರ ರಾಯರ ಮೂಲ ಬೃಂದಾವನಕ್ಕೆ ಅಭಿಷೇಕ ನೆರವೇರಿಸಲಾಗುತ್ತೆ. ಸುಬುಧೇಂದ್ರ ತೀರ್ಥರಿಂದ ಮಹಾಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಗುತ್ತೆ. ಚಿನ್ನದ ರಥದಲ್ಲಿ ರಾಯರ ಪರಿಮಳ ಗ್ರಂಥವನ್ನು ಇಟ್ಟು ರಥೋತ್ಸವ ನೆರವೇರಿಸಲಾಗುತ್ತೆ. ವೃತ್ತಿಕಾ ಗ್ರಂಥ ಇಟ್ಟು ಮಠದ ಆವರಣದಲ್ಲಿ ಸ್ವರ್ಣ ರಥೋತ್ಸವವನ್ನು ನೆರವೇರಿಸಲಾಗುತ್ತೆ. ಇವತ್ತು ಮಠಕ್ಕೆ ಸಹಸ್ರಾರು ರಾಯರ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ. ಇದೀಗ ಮಂತ್ರಾಲಯದಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ರಾಯರ 353ನೇ ಆರಾಧನೋತ್ಸವದ ಮಧ್ಯಾರಾಧನೆ ಇವತ್ತು ಮಂತ್ರಾಲಯದಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ? ಭಕ್ತಾದಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ವಿಶೇಷತೆಗಳ ಬಗ್ಗೆ ಹೇಳೋದಾದ್ರೆ ವಿಜಯ್, ಪ್ರಮುಖವಾಗಿ ಏನು ಮಂತ್ರಾಲಯದಲ್ಲಿ 18ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ರಾಯರ ಆರಾಧನೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ದೇಶದ ಮೂಲೆ ಮೂಲೆಯಿಂದನೂ ಸಹ ಸಾಕಷ್ಟು ಭಕ್ತರು ಬಂದಿದ್ದಾರೆ. ಪ್ರಮುಖವಾಗಿ ಈ 7 ದಿನಗಳ ಪೈಕಿ ಈ ಒಂದು ಮಧ್ಯಾರಾಧನೆ ಬಹಳಷ್ಟು ಪ್ರಮುಖವಾದಂಥ ದಿನ. ಯಾಕೆಂತಂದ್ರೆ ಗುರುರಾಯರು ಶರೀರವಾಗಿ ವೃಂದಾವನಸ್ಥರಾದಂತಹ ದಿನ ಇವತ್ತಾಗಿರೋದ್ರಿಂದ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಸಾಕಷ್ಟು ಜನ ಭಕ್ತರು ಸಹ ಬಂದು ಇಲ್ಲಿ ರಾಯರ ದರ್ಶನವನ್ನು ಪಡೆದು ಪುನೀತರಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಈ 3 ದಿನಗಳ ಈ ವಿಶೇಷ ಕಾರ್ಯಕ್ರಮಗಳೇನು ನಡೀತವೆ. ಸಾಕಷ್ಟು ಜನ ಭಕ್ತರು ಬರ್ತಾ ಇರುವಂಥದ್ದು. ನಿನ್ನೆ ಪೂರ್ವಾರಾಧನೆ ಆಗಿದೆ, ಇವತ್ತು ಮಧ್ಯಾರಾಧನೆ ಆಗ್ತದೆ, ನಾಳೆ ಉತ್ತರಾರಾಧನೆ ನಡೀತದೆ. ಮಧ್ಯಾರಾಧನೆಯಲ್ಲಿ ವಿಶೇಷವಾಗಿ ಸಾಕಷ್ಟು ಪೂಜಾ ಕೈಂಕರ್ಯಗಳು ಇಂದು ಬೆಳಗ್ಗೆಯಿಂದನೇ ಪ್ರಾರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರು ಸಹ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ರಾಯರ ದರ್ಶನವನ್ನ ಪಡೆದು ಪುನೀತರಾಗುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ರಾಯರು 700 ವರ್ಷಗಳ ಕಾಲ ಈ ಒಂದು ರಾಯರ ಮಠದಲ್ಲಿ ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಈಗ ಆಲ್ರೆಡಿ 353ನೇ ಆರಾಧನೆ ಕಾರ್ಯಕ್ರಮ ಇವತ್ತು ನಡೀತಾ ಇರೋದ್ರಿಂದ ಸಾಕಷ್ಟು ಜನ ಭಕ್ತರು ಸಹ ಇಲ್ಲಿ ಬಂದು ದರ್ಶನವನ್ನ ಪಡಿತಾ ಇದ್ದಾರೆ. ಏನು ರಾಯರ ಮಠದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಶೇಷ ಪೂಜೆಗಳನ್ನು, ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನೇ ಇಲ್ಲಿ ಆಯೋಜನೆ ಮಾಡಿದಾರಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಸಹ ಇಲ್ಲಿ ದರ್ಶನವನ್ನು ಪಡೆದು ಪುನೀತರಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ರಾಯರು ಭಕ್ತರು ಮಠಕ್ಕೆ ಬರ್ತಾರೆ ಅವರೆಲ್ಲರಿಗೂ ಸಹ ರಾಘವೇಂದ್ರ ಸ್ವಾಮಿಗಳು ಕಣ್ತೆರೆದು ನೋಡ್ತಾ ಇರ್ತಾರೆ ಭಕ್ತರನ್ನೆಲ್ಲರನ್ನು ಅನ್ನುವಂಥ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿನೇ ತಮ್ಮ ಇಷ್ಟಾರ್ಥ ಏನಿದೆ, ಏನು ಕೇಳ್ಕೊಂಡ್ ಬಂದಿರ್ತಾರೆ ದೇವರಿಗೆ, ಆ ಎಲ್ಲ ಇಷ್ಟಾರ್ಥಗಳು ಈ ಒಂದು ಮಧ್ಯಾರಾಧನೆ, ಪೂರ್ವಾರಾಧನೆ ಹಾಗೂ ಉತ್ತರಾರಾಧನೆಯ ದಿನಗಳಲ್ಲಿ ನೆರವೇರ್ತದೆ ಅನ್ನುವಂಥ ಒಂದು ಆಶಾಭಾವನೆಯನ್ನ ಇಲ್ಲಿನ ಭಕ್ತರು ಸಹ ಹೊಂದಿರುವಂಥದ್ದು. ಒಟ್ಟಾರೆಯಾಗಿ ಇಂದು ಬೆಳಗ್ಗೆ 7 ಗಂಟೆಯಿಂದ ವಿಶೇಷ ಪೂಜೆಗಳು ನಡೀತದೆ. ಮತ್ತೆ 9 ಗಂಟೆ ನಂತರ ಮಹಾ ಮಂಗಳಾರತಿ ನಡೀತದೆ, ಪಂಚಾಮೃತ ಅಭಿಷೇಕ ನಡೀತದೆ. ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.